ಫೈನಲಿ ಕಪ್ಪಡಿಗೆ ಬಂದ್ವಿ ಗಾಯ್ಸ್. ಇವಾಗ ಫೈನಲಿ ಕಪ್ಪಡಿಗೆ ಬಂದ್ವಿ. ಅವ್ರು ಕೊಟ್ಬಿಡು. ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು 2ನೇ ಕಾರ್ತಿಕ ಮಾಸ, ಪೂಜೆ ಎಲ್ಲ ಕೂಡ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲ ಕೂಡ ರೆಡಿಯಾಗಿದೆ. ನಾನು ಕೂಡ ಇವಾಗ ತಲೆಯೆಲ್ಲ ಬಾಚ್ಕೊಂಡು ಹೋಗೋದಷ್ಟೇ. ಪೂಜೆ ಗೀಜೆ ಎಲ್ಲ ಮುಗೀತು. ಕರೆಂಟ್ ಇಲ್ಲ ಗಾಯ್ಸ್, ಕರೆಂಟ್ ತೆಗೆದುಬಿಟ್ಟಿದ್ದಾರೆ. ಸ್ವಲ್ಪ ಕತ್ಲೆ, ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ನಿಂತ್ಕೊಂಡು ಬೆಳಕು ಬರುತ್ತಲ್ವ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಹೇಗಿರುತ್ತೆ, ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಿದ್ರೆ ಎಲ್ಲ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಇವಾಗ ಟೈಮ್ ಇಲ್ಲ, ಬೇಗ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತೆ ಸಿಗ್ತೀನಿ, ಓಕೆ. ಇನ್ನು ನಾನು ಗಾಯ್ಸ್ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ಮಹದೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ, ದೀಪ ಹಚ್ಚೋಣ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವಿನ್ನಿವತ್ತು ರಜಾ ಹಾಕಿದ್ರು, ಹಾಗಾಗಿ ಹೋಗ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ. ಅಲ್ಲೂ ಹೋದರೆ ಕರೆಂಟೇ ಇರಲಿಲ್ಲ. ಆವಾಗ ಜನ್ರೇಟಲ್ಲಿ ಅವರು ಕರೆಂಟ್ನ ಆನ್ ಮಾಡ್ಕೊಂಡಿದ್ರು, ಅದು ಸೌಂಡ್ ಇತ್ತು, ಅದಕ್ಕಾಗಿ ಸೌಂಡನ್ನ ಆಫ್ ಮಾಡಿದ್ದೀನಿ. ನಾನು ವಾಯ್ಸ್ ಓವರ್ನೇ ಕೂಡ ಕೊಡ್ತಾಯಿದ್ದೀನಿ. ದೇವಸ್ಥಾನದಲ್ಲಿ ಬೆಳಿಗ್ಗೆ ಬೇಗ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ, ಬರ್ತಾನೆ ಇದ್ದರು. ಆದರೆ ರಾತ್ರಿ ತುಂಬಾ ರಶ್ ಇರುತ್ತೆ, ದೀಪಗಳೆಲ್ಲ ಹಚ್ಚೋದೆಲ್ಲ ಇರುತ್ತೆ. ಹಾಗಾಗಿ ನೈಟ್ ಏನು ಬೇಡ, ನಾವು ಬೆಳಗ್ಗೆನೇ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡು ಬಂದ್ವಿ. ಇವಾಗ ಫೈನಲಿ ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಬೆಳಗ್ಗೆನೇ ಎದ್ದು ವಾರ ಪೂಜೆ ಎಲ್ಲ ಮುಗಿಸಿ ಈ ಥರ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನಿರಾಳ, ಏನೋ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಈ ಶ್ರಾವಣ ಮತ್ತು ಆಷಾಢ ಕಾರ್ತಿಕ ಮಾಸದಲ್ಲಂತೂ ತುಂಬಾ ಖುಷಿಯಾಗುತ್ತೆ. ಏನೋ ಒಂಥರ ವಿಶೇಷ ಇರುತ್ತೆ. ಮನೆಗಳಲ್ಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೂ ಬಂದರೆ ಏನೋ ಒಂಥರ ಹಬ್ಬದ ವಾತಾವರಣ ಕೊಡುತ್ತೆ. ಮನೇಲೇನೋ ಒಂಥರ ನೆಮ್ಮದಿ, ಸಮಾಧಾನ ಆ ಥರ ತರುತ್ತೆ. ನಮಗೆ ನಿಜ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಇಷ್ಟೊಂದು ಕೆಲಸ ಅಂತಲೂ ಕೂಡ ಅನಿಸ್ತಾ ಇರಲಿಲ್ಲ. ಬೇಗ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಂತಾಗಿತ್ತು. ಮಕ್ಕಳು ಕೂಡ ಎಲ್ಲ ಬೆಳಗ್ಗೆನೇ ಹೋಗಿದ್ರು. ತಿಂಡಿಗೆ ಬಾತ್ ಮಾಡಿದ್ದೆ, ಮಕ್ಕಳೆಲ್ಲ ಕೂಡ ತಿಂದ್ಕೊಂಡು ಬೇಗನೆ ಹೋದರು. ಇನ್ನು ನಾವು ಇಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಬೇರೆ ಕಡೆಯೂ ಕೂಡ ಹೋಗಬೇಕಾಗಿತ್ತು. ಹಾಗಾಗಿ ಇಲ್ಲಿ ಫಸ್ಟು ದೀಪ ಹಚ್ಬಿಟ್ಟು ಹೋಗೋಣ. ಇನ್ನು ರಾತ್ರಿ ಬಂದರೆ ರಶ್ ಇರುತ್ತೆ, ಹಿಂಸೆ ಆಗುತ್ತೆ. ಇಷ್ಟೊಂದು ಸಮಾಧಾನ, ನಿರಾಳವಾಗಿ ತಾಳ್ಮೆಯಿಂದ ಕೂತ್ಕೊಂಡು ದೀಪ ಹಚ್ಚೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡಿದೆ, ಬೆಳಗ್ಗೆನೇ ಹಚ್ಬಿಡೋಣ ಅಂತ ಹೇಳಿ ನಾವಿನ್ನು ಅಂದ್ಕೊಂಡೆ. ಅವರು ಕೂಡ ಕೆಲಸಕ್ಕೆ ಇವತ್ತು ಹೋಗಲ್ಲ, ರಜಾ ಹಾಕ್ತೀನಿ. ಸರಿ ಆಯಿತು, ಇವಾಗಲೇ ನೀನು ದೀಪ ಎಲ್ಲ ಹಚ್ಬಿಡು ಈ ವಾರನೇ ಅಂತ ಹೇಳಿದ್ರು. ನಾನು ದೊಡ್ಡ ದೀಪಗಳನ್ನೇ ಹಚ್ಚಿದೆ. ಅದೇ 360 ದೀಪಗಳು ಬರುತ್ತಲ್ಲ, ಅದನ್ನು ಬತ್ತಿನ 2 ದೀಪನೂ ಕೂಡ ಹಚ್ಚಿದೆ. ಒಂಟಿ ಹಚ್ಬೋದು, ಆದರೆ ನಾನು 2 ದೀಪನ ಹಚ್ಚೋಣ, ಜೋಡಿಲಿ ಹಚ್ಚೋಣ ಅಂತ ಹೇಳಿ ಹಚ್ಕೋತಾ ಇದ್ವಿ. ಇದನ್ನು ಹಚ್ಚೋದ್ರಿಂದ ನಮ್ಗೆ ಏನೇ ಸಮಸ್ಯೆ ಇದ್ದರೂ, ಏನೇ ಕಷ್ಟಗಳಿದ್ರೂ ಎಲ್ಲ ಕೂಡ ಬಗೆಹರುತ್ತೆ. ನನಗೆ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ನಮಗೆ ಒಂದು ಕಷ್ಟ ಅಂತ ಹೇಳಿ ಏನು ಬಂತೆ ಅಂದರೆ, ನಮಗೆ ಆರೋಗ್ಯ ಕೊಡಪ್ಪ ಭಗವಂತ, ಕೊಡು ಅಂತ. ತುಂಬ ಅನಾರೋಗ್ಯದಿಂದ ತುಂಬ ನರಳಿದ್ದೀವಿ ಗೈಸ್, ತುಂಬಾ ನೋವು ಪಟ್ಟಿದ್ದೀವಿ. ಹಾಗಾಗಿ ಇನ್ಮೇಲಾದರೂ ನೆಮ್ಮದಿಯಿಂದ ಇರಿಸು, ಖುಷಿಯಿಂದ ಇರಿಸು. ಏನೇ ಕಷ್ಟ ಬಂದರೂ ಅದನ್ನು ಜಯಿಸೋಂಥ ಶಕ್ತಿ ಕೊಟ್ಟಿದ್ಯಾ. ಮುಂದಕ್ಕೆ ಆ ಕಷ್ಟಗಳು ಬರ್ದಂಗೆ ನೋಡ್ಕೊ, ಎಲ್ರಿಗೂ ಒಳ್ಳೇದು ಮಾಡ್ಕೊ, ಆರೋಗ್ಯ ಭಾಗ್ಯ ಕೊಡು, ಸಕಲ ಸಂಪತ್ತು ಕೊಟ್ಟು ಕಾಪಾಡು ಭಗವಂತ ಮಹದೇಶ್ವರ ಅಂತ ಕೇಳಿಕೊಂಡು ದೀಪ ಎಲ್ಲನೂ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೆ. ನವೀನ್ ವೀಡಿಯೋ ಮಾಡ್ಕೋತಾ ಇದ್ದರು. ನನಗೆ ಒಂದು ಕಡೆ ಖುಷಿ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ, ಈ ಥರ ಒಂದು ಮನೇಲಿ ಹೆಣ್ಮಕ್ಳು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಪುನಸ್ಕಾರ ಮಾಡಿದ್ರೆ ಮನೇಲಿ ಏನೋ ಒಂಥರ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಒಂಥರ ನಿರಾಳ ಸಮಾಧಾನ ಅನ್ನೋದಿರುತ್ತೆ. ಒಂಥರ ಏನು ಹೇಳ್ತಾರೆ, ಮನಸ್ಸಲ್ಲಿ ಒಂಥರ ಭಯ, ಆತಂಕ ಏನೇ ಇದ್ದರೂ ಕೂಡ ಎಲ್ಲ ಹೋಗುತ್ತೆ. ಹಾಗಾಗಿ ಮನೆಯಲ್ಲಿ ಬೇಗ ಎದ್ದು ಹೆಣ್ಮಕ್ಳು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಗಂಡು ಮಕ್ಳಿಗೂ ಕೂಡ, ಅಂದರೆ ನಮ್ಮ ಗಂಡರಿಗೆ ಹೊರಗಡೆ ಹೋಗೋರಿಗೆ ಯಶಸ್ಸು, ಶ್ರೇಯಸ್ಸು ಎಲ್ಲ ಸಿಗುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂತಾರೆ. ಇದು ನನಗೆ ಗೊತ್ತಿರೋಂಗೆ ನಾನು ಹೇಳ್ತಾ ಇದ್ದೀನಿ. ತುಂಬಾ ಕಷ್ಟಪಡಬೇಕು, ತುಂಬಾ ಶ್ರಮ ಪಡಬೇಕು, ಅಯ್ಯೋ ಬೇಗ ಹೇಳಬೇಕು, ಕೆಲಸ ಮಾಡಬೇಕು, ದೀಪ ಹಚ್ಚಬೇಕು, ದೇವ್ರ ಮನೆ ರೆಡಿ ಮಾಡಬೇಕು, ಈ ಥರ ಏನು ಕೂಡ ಆಗೋದಿಲ್ಲ. ಅಂದ್ಕೊಂಡ್ರೆ ಹಂಗಾಗುತ್ತೆ. ಆದರೆ ಏನೂ ಇಲ್ಲ, ಇಷ್ಟೇ ತಾನೇ ಕೆಲಸ. ಬೇಗ ಫಟಾಫಟ ಅಂತ ಮುಗಿಸ್ಬಿಟ್ಟು ದೇವ್ರ
ದೇವರ ಪೂಜೆ ಎಲ್ಲನೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ರೆ ಪೂಜೆ ಎಲ್ಲರೂ ಕೂಡ ನಡೆಯುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಯಾವ ರೀತಿ ತಗೋತೀವಿ, ನಮಗೆ ಮನಸ್ಸಿಗೆ ಯಾವ ರೀತಿ ಬರುತ್ತೆ ಆ ಥರ. ಅಯ್ಯೋ ಕೆಲಸ ಇದೆಯಲ್ಲ, ಇಷ್ಟೊಂದು ಕೆಲಸ ಮಾಡಬೇಕಲ್ಲಪ್ಪ ಅಂದ್ಕೊಂಡ್ರೆ ಕೆಲಸನೇ ಇರುತ್ತೆ. ಇಷ್ಟೇ ತಾನೇ ಕೆಲಸ, ಬೇಗ ಮುಗಿಸ್ಬಿಡೋಣ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಕೆಲಸ ಬೇಗ ಮುಗಿಯುತ್ತೆ. ನಾವು ಹೆಂಗೆ ತಗೋತೀವಿ, ನಾವು ಹೆಂಗೆ ಮಾಡ್ತೀವಿ ಆ ಥರ ನಮ್ಮ ರೂಢಿಗೆ ಮಾಡ್ಕೊಂಡಂಗೆ ನಮ್ಗೆ ಬರುತ್ತೆ. ಅಯ್ಯೋ ಇಷ್ಟೊಂದು ಕೆಲಸ ಇದೆಯಲ್ವ ಅಂದರೆ ಅಷ್ಟು ಕೆಲಸ ಇರುತ್ತೆ, ಇಷ್ಟೇ ಅಲ್ವಾ ಕೆಲಸ ಅಂದರೆ ಇಷ್ಟೇ ಇರುತ್ತೆ. ಆ ಥರ ಅಂದ್ಕೊಂಡು ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು, ಭಕ್ತಿಯಿಂದ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಮೊದಲು ಮನಸ್ಸನ್ನ ನಿರಾಳವಾಗಿ ಸಮಾಧಾನವಾಗಿ ಇಟ್ಕೋಬೇಕು. ಗೊಂದಲಗಳು ಇರಬಾರ್ದು, ಮನಸ್ಸಲ್ಲಿ ಭಯ ಇರಬಾರ್ದು, ಆತಂಕ ಇರಬಾರ್ದು. ಎಲ್ಲ ಭಗವಂತ ನಿನ್ನ ಪಾದಕ್ಕೆ ಎಲ್ಲನೂ ಆಗ್ತಾಯಿದ್ದೀನಿ ಕಣಪ್ಪ, ಎಲ್ಲ ನೀನೇ ನೋಡ್ಕೊ, ನಮಗೇನೇ ಸಮಸ್ಯೆ ಬಂದರೂ ಏನೇ ಕಷ್ಟ ಬಂದರೂ ಎಲ್ಲ ನೀನೇ ನೋಡ್ಕೊ. ಆದರೆ ನಾವು ಕೂಡ ಶ್ರಮ ಪಡಬೇಕು, ನಮ್ಮ ಪ್ರತಿಫಲಕ್ಕೆ ಒಂದು ಆ ಭಗವಂತ ಒಳ್ಳೇದು ಮಾಡುತ್ತೆ ಅನ್ನೋದೊಂದು ನನಗೆ ನಂಬಿಕೆ ಇದೆ. ಹಾಗಾಗಿ ನಾನು ಕೂಡ ಈ ಥರ ದೇವ್ರ ಪೂಜೆಗಳೆಲ್ಲ ಕೂಡ ನಾನು ಮಾಡ್ತೀನಿ. ತುಂಬಾ ಖುಷಿ ಆಗುತ್ತೆ ಮಾಡುವಾಗ. ನಮಗಂತೂ ನಿಜ ಕೂಡ ಮನೇಲಿ ಈಗ ಮಾಡೋದು ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ, ಎಷ್ಟು ಮನೆ ಕ್ಲೀನ್ ಮಾಡ್ತೀಯ, ಎಷ್ಟು ಮ್ಯಾಟು ಬೆರೆಸಿಟ್ಟು ಹೋಗಿತ್ತೀಯ, ವಾರನೂ ಮಾಡ್ತೀಯಲ್ಲ, ವಾರ ಮಾಡ್ತೀಯಲ್ಲ ಅಂತಂದರೆ ಅದೇನೋ ಒಂದು ನೆಗೆಟಿವ್ ಅನ್ನೋದು ಇರುತ್ತಲ್ಲ ಅದು ಹೋಗುತ್ತೆ ಮನೆಯಲ್ಲಿ. ವಾರನೂ ಕೂಡ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡೋದ್ರಿಂದ ನೆಗೆಟಿವ್ ಅನ್ನೋದು ಹೋಗುತ್ತೆ ಅನ್ನೋದೊಂದು ನಂಬಿಕೆ. ನಾವು ಯಾವುದೇ ಕೆಲಸ ಮಾಡಿದ್ರೂ ನಂಬಿಕೆ ಇಟ್ಟು ಮಾಡಿದ್ರೆ ಯಾವ ಕೆಲಸನೂ ಕೂಡ ಏನು ಹೇಳ್ತಾರೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಫಸ್ಟು ಮನಸ್ಸಿಗೆ ಇರಬೇಕು. ಆ ಕೆಲಸದಲ್ಲಿ ನಮಗೆ ನಂಬಿಕೆ ಇಟ್ಟು ನಾವು ಮಾಡಿದ್ರೆ ಅದರಿಂದ ನಮಗೆ ಫಲ ಸಿಗುತ್ತೆ ಅನ್ನೋದೊಂದು ನನ್ನ ಭರವಸೆ. ನಾನು ಮೊದಲು ಕೂಡ ತುಂಬಾ ಕಲ್ತ್ಕೊಬಿಡ್ತಿದ್ದೆ. ಅಯ್ಯೋ ಇದಾಗುತ್ತೋ ಇಲ್ವೋ ನಾವು ಮಾಡಿದ್ರೆ, ಅಯ್ಯೋ ನಮ್ಮ ಹಣೆ ಬರನೇ ಇಷ್ಟು, ಬಿಡು ನಾವೇನು ಮಾಡೋದು, ನಾವೆಷ್ಟೇ ಶ್ರಮ ಪಟ್ಟರು, ನಾವೆಷ್ಟೇ ದೇವ್ರು ಮಾಡಿದ್ರು, ಎಷ್ಟೇ ಕಷ್ಟಪಟ್ಟರು ಕೂಡ ಈ ಥರ ಆಗುತ್ತಲ್ಲ ಅನ್ನೋದೊಂದು ನನ್ನಲ್ಲಿ ಕೂಡ ಈ ಥರ ಉಳಿದ್ಬಿಟ್ಟಿತ್ತು. ಆದರೆ ಇವಾಗ ನಾನು ಅದಕ್ಕೆಲ್ಲ ಅಂಜಲ್ಲ. ನಾವು ನಂಬಿಕೆ ಇಟ್ಟು ನಾವು ಕಷ್ಟಪಟ್ಟು ಮಾಡಿದ್ರೆ ಆ ಕಷ್ಟಕ್ಕೆ, ಆ ನಂಬಿಕೆಗೆ ಆ ಭಗವಂತ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ನನ್ನಲ್ಲಿ ಬಂದಿದೆ. ನಿಜಕ್ಕೂ ಕೂಡ ಎಷ್ಟೋ ವಿಷಯಗಳು ನಮ್ಮಲ್ಲಿ ನಡೆದಿದೆ. ತುಂಬಾ ಕಷ್ಟಪಡ್ತಿದ್ವಿ, ತುಂಬ ಅನಾರೋಗ್ಯದಿಂದ ಬಳಲಾಡ್ತಿದ್ವಿ. ಇವಾಗ ಆ ಭಗವಂತನ ನಾವು ಪೂಜೆ ಮಾಡೋದ್ರಿಂದ ನಮಗೆ ಎಷ್ಟೋ ಒಂದು ಸಮಾಧಾನ, ನಿರಾಳ ಮತ್ತು ಏನೋ ಒಂಥರ ಮನಸ್ಸಿಗೆ ಸಿಗುತ್ತೆ. ಮತ್ತು ನಮಗೀಗ ಸ್ವಲ್ಪ ನಾವು ಸುಧಾರಿಸಿದ್ದೀವಿ ಅಂತಲೂ ಕೂಡ ಹೇಳ್ಬೋದು. ಜೀವನದಲ್ಲಿ ನಾವು ಸ್ವಲ್ಪ ಇಷ್ಟೇ ಕಷ್ಟ ಇದ್ದರೂ ಕೂಡ ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗಿದ್ದೀವಿ. ಮಕ್ಕಳು ಓದಲಾಗಿರ್ಬೋದು, ಅವರ ಆರೋಗ್ಯ ಬಗ್ಗೆಯಲ್ಲಾಗಿರ್ಬೋದು, ಮತ್ತು ನಮ್ಮ ಮನೆಯವ್ರ ಆರೋಗ್ಯದಲ್ಲಾಗಿರ್ಬೋದು, ನನ್ನ ಆರೋಗ್ಯದಲ್ಲಿ ಬಗ್ಗೆ ಆಗಿರ್ಬೋದು, ನಾವು ಎಷ್ಟೋ ಸುಧಾರಿಸಿದ್ದೀವಿ. ಇವಾಗ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಕಾರಣ ಬೇಕಾಗಿಲ್ಲ ನಮಗೆ. ನಮ್ಮ ಮನೇಲಿ ಎಷ್ಟೋ ಮನಸ್ಸಿಗೆ ಹೊಸ ಸಮಾಧಾನ, ನೆಮ್ಮದಿ, ನಿರಾಳ, ಏನೋ ಒಂಥರ ಖುಷಿ ಎಲ್ಲ ಕೂಡ ಇರುತ್ತೆ. ಹಾಗಾಗಿ ನಾನು ಎಷ್ಟೋ ಒಂಥರ ಮನಸ್ಸಲ್ಲಿ ನಂಬಿಕೆನ ಇಟ್ಕೊಂಡು ಈ ಥರ ಅದು ನಮ್ಮ ಕೈಲಿ ಏನಾಗುತ್ತೆ, ದೇವರಿಗೆ ದೀಪ ಹಚ್ಚೋದಾಗಿರ್ಬೋದು, ಒಂದು ಅಭಿಷೇಕ ಮಾಡಿಸೋರಾಗಿರ್ಬೋದು, ಒಂದು ಅರ್ಚನೆ ಮಾಡಿಸೋದಾಗಿರ್ಬೋದು, ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತಂದರೆ ಮಾಡಿಸೋಣ, ತಪ್ಪೇನಿಲ್ಲ. ಆದರೆ ಅದರಲ್ಲಿ ನಂಬಿಕೆ ಇಟ್ಟಿರಬೇಕು ನಾವು. ಇದರಿಂದ ನಾವು ಇದು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಮುಂದಕ್ಕೆ ಭಗವಂತ ಇದಕ್ಕೆ ಪ್ರತಿಫಲ ಕೊಡ್ತಾನೆ ಅನ್ನೋ ನಂಬಿಕೆ ಇರಬೇಕು. ಅಯ್ಯೋ ನಾವು ಎಷ್ಟು ಮಾಡಿದ್ರೂ ಆ ದೇವರು ನಮಗೆ ಒಳ್ಳೆಯದೇ ಮಾಡಲ್ವಲ್ಲ, ಯಾಕೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದರಿಂದ ಯಾವುದೇ ರೀತಿ ಒಳ್ಳೆಯದು ಆಗಲ್ಲ. ಮತ್ತು ಇದರಿಂದ ನಮಗೆ ಏನೋ ಅದು ಪ್ರತಿಫಲನೂ ಸಿಗಲ್ಲ. ನಾವು ಏನೇ ಮಾಡಿದ್ರೂ ಆ ಭಗವಂತನಿಗೆ ಒಂದು ಹೂವು ಇಟ್ಟರು ಕೂಡ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು. ಇವಾಗ ದೀಪ ಎಲ್ಲನ ಹಚ್ಚಿ ನಾನು ಆ ಭಗವಂತನ, ಮಹದೇಶ್ವರನ ಮನಸ್ಸಲ್ಲಿ ಬೇಡ್ಕೊಂಡು ಪೂಜೆ ಮಾಡೋವಂಥದ್ದು. ಪೂಜೆನೇ ಅಂತಂದರೆ ಸ್ವಲ್ಪ ಜನ, ನಾನು ಓದಾಗಲ ಅಷ್ಟು ಜನ ಇರಲಿಲ್ಲ, ಆಮೇಲೆ ಸ್ವಲ್ಪ ಜನ ಜಾಸ್ತಿನೇ ಆಗ್ತಾಯಿದ್ರು. ನಾವಿನ್ನು ಬೇಗ ಮುಗಿಸುವಂಥದ್ದು. ನೋಡಿ ದೀಪಕ್ಕೆಲ್ಲ ಈ ಥರ ರೆಡಿ ಮಾಡಿ ದೀಪ ಎಲ್ಲ ಹಚ್ಚು, ದೇವ್ರಿಗೂ ಕೂಡ ಬೆಳಗ್ಗೆ ಎಲ್ಲನೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ನಮ್ಗೆ ಏನೇನು ಕಷ್ಟ ಇದೆ, ಏನೇನು ಸಮಸ್ಯೆ ಇದೆ ಎಲ್ಲನೂ ಕೂಡ ಕೇಳಿಕೊಂಡು ನಮ್ಮಪ್ಪ ಮಹದೇಶ್ವರನ ಹತ್ರನೂ ಕೂಡ ಅಲ್ಲಿ ನಿಂತ್ಕೊಂಡು ಗರ್ಭಗುಡಿ ಹತ್ರ ಬೆಳಗೋವಂಥದ್ದು.
ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಮುಂದೆನೇ ಬಿಡ್ತಾಯಿದ್ರು, ಅಲ್ಲೇ ಬೆಳಗ್ಬಿಟ್ಟು ಅಲ್ಲೇ ಇಡ್ಬೋದಾಗಿತ್ತು. ಆದರೆ ಸ್ವಲ್ಪ ಇವಾಗ ಜನ ಇರೋದ್ರಿಂದ ಕಾರ್ತಿಕ ಮಾಸ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತಾರೆ. ಅಲ್ಲಿ ಸೈಡಲ್ಲಿ ಒಂದು ಟೇಬಲ್ ಇಟ್ಟಿರ್ತಾರೆ, ಅಲ್ಲಿ ಬೆಳಗ್ಬಿಟ್ಟು ಅಲ್ಲಿ ಇಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಮಹದೇಶ್ವರಂಗೆ ನೀಟಾಗಿ ಬೆಳಗ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಫೋಟೋ ಇಟ್ಟಿದ್ದಾರೆ ಮಹದೇಶ್ವರಂದು, ಅಲ್ಲೂ ಕೂಡ ದೀಪನ ಆರಾಧನೆ ಮಾಡ್ತಾಯಿದ್ದೆ. ನಮ್ಮ ಅಪ್ಪನಿಗೆ ಒಳ್ಳೇದು ಮಾಡ್ಕಪ್ಪ ತಂದೆ ಅಂತ ಮಹದೇಶ್ವರ ಅಂತ ಹೇಳಿದ್ರೆ ಎಷ್ಟೇ ಕಷ್ಟಗಳಿದ್ರು ಬಗೆಹರಿಸ್ತಾರೆ ಅಂತ ನಾನು ಆಗ್ಲಿಂದನೂ ಕೂಡ, ನಾನು ಸ್ವಲ್ಪ ಇದ್ದಾಗಲೂ ಕೂಡ ನಾನು ಮಹದೇಶ್ವರನ ಪೂಜಿಸ್ತಾ ಬರ್ತಾಯಿದ್ದೀನಿ. ನಮಗೆ ತುಂಬ ಒಳ್ಳೆಯದಾಗಿದೆ. ಭಗವಂತ ಎಷ್ಟೇ ಕಷ್ಟ ಕೊಟ್ಟರು ಆ ಕಷ್ಟಕ್ಕೆಲ್ಲ ಪರಿಹಾರ ಕೊಟ್ಟಿದ್ದಾರೆ. ಮುಂದಕ್ಕೂ ಕೂಡ ಅದೇ ನಂಬಿಕೆಯಲ್ಲಿ ನಾನಿದ್ದೀನಿ. ಇವತ್ತಲ್ಲ ನಾಳೆ ಆ ಭಗವಂತ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ, ಇವತ್ತಲ್ಲ ನಾಳೆ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಕೂತಿದ್ವಿ. ಅಲ್ಲೇ ವಿಘ್ನೇಶ್ವರ ಇದೆ, ಸಿದ್ದಪ್ಪಾಜಿ ದೇವರು ಕೂಡ ಇದೆ. ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದು 5-10 ನಿಮಿಷ ಹೊರಗಡೆ ಕೂತಿದ್ದು ಆಮೇಲೆ ಹೋಗೋಣ ಅಂತ ಹೇಳಿ ನಾನು ನವೀನ್ ಇಬ್ಬರು ಕೂಡ ಕೂತಿದ್ವಿ. ಜನ ನೋಡ್ತಾ ಇರ್ಬೋದು, ಕ್ಯೂ ನಿಂತಿದೆ. ಸಂಜೆ ಬಂತು ಅಂದರೆ ಇನ್ನೂ ಸಖತ್ತು ರಶ್ ಇರುತ್ತೆ, ಇನ್ನೂ ಜಾಸ್ತಿ ಜನ ಇರ್ತಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಇನ್ನೂ ಹೋಯ್ತಾ ಅಂದರೆ ಒಂದು 10 ಗಂಟೆ 10:30 ಹಂಗೆ ಆಯ್ತಾ ಜನ ರಶ್ ಆಗ್ತಾರೆ. ಸರಿ ಅಂತ ಹೇಳಿ ನಾವಿನ್ನು ಹೊರಡೋಣ ಮನೆಗೆ. ನಾವು ಕೂಡ ಇನ್ನೂ ಬೇರೆ ಕಡೆನೂ ಹೋಗ್ಬೇಕಿತ್ತಲ್ಲ, ಕಬಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗೋಣ ನಡಿ ಅಂತ ಹೇಳಿದ್ರು. ಸರಿ ಆಯಿತು ಹೋಗೋಣ. ಇನ್ನು ಮನೆಗೆ ಹೋಗಿ ತಿಂಡಿ ಎಲ್ಲ ತಿಂದು ನಾವು ಮತ್ತೆ ರೆಡಿಯಾಗಿ ಹೋಗೋದಕ್ಕೆ ಟೈಮ್ ಆಗುತ್ತೆ. ಇಲ್ಲಿಂದ ಸ್ವಲ್ಪ ದೂರ ಅಲ್ವಾ ಇರೋದು ಕಬಡಿ ಅಂತ ಹೇಳಿ ನಾವು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ, ತಿಂಡಿ ಎಲ್ಲ ತಿನ್ನೋಣ ಅಂತ ಹೇಳಿ. ಓಕೆ ಗಾಯ್ಸ್, ಮನೆಗೆ ಬಂದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೀಪ ಎಲ್ಲ ಹಚ್ಬಿಟ್ಟು ಮನೆಗೆ ಬಂದು ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಕರೆಂಟ್ ಇರಲಿಲ್ವಲ್ಲ, ಬೆಳಗ್ಗೆಯಿಂದ ಕರೆಂಟ್ ಬಂತು. ಮತ್ತು ನನ್ನ ಫೋನಲ್ಲೂ ಕೂಡ ಚಾರ್ಜ್ ಇರಲಿಲ್ಲ. ಬೆಳಗ್ಗೆ ಟೈಮ್ ಎದ್ದರೆ ಕೆಲಸನೇ ಆಗೋಗುತ್ತೆ, ಫೋನ್ ಕೂಡ ನೋಡೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ಕರೆಂಟು ಕೂಡ ನಾವು ಬರೋಷ್ಟೊಳಗೆ ದೇವಸ್ಥಾನದಿಂದ ಬಂದಿತ್ತು. ಚಾರ್ಜ್ಗೆಲ್ಲ ಹಾಕ್ಬಿಟ್ಟು ತಿಂಡಿ ಎಲ್ಲ ತಿಂದು ಇವಾಗ ಮತ್ತೆ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಕಬಡಿಗೆ ಹೋಗ್ತಾಯಿದ್ದೀವಿ. ಕಬಡಿಲಿ ಸಿದ್ದಪ್ಪಾಜಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ತುಂಬ ದಿನಗಳಾಯಿತು ಹೋಗೇ ಇರಲಿಲ್ಲ, ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನವೀನ್ ಕೂಡ ಆವಾಗಲೇ ಹೊರಗಡೆ ಇದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ. ಓಕೆ ಗಾಯ್ಸ್, ಇವಾಗ ಫೈನಲಿ ಕಬಡಿಗೆ ಬಂದ್ವಿ. 1-1.25 ಗಂಟೆ ಟೈಮ್ ಬೇಕು ಮೈಸೂರಿಂದ ಕಬಡಿಗೆ ಬರೋಕ್ಕೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ, ಕಾಲೆಲ್ಲ ತೊಳ್ಕೊಂಡು ಬರೋಣ ಅಂತ ಹೇಳಿ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿಲ್ಲಿ ನಾವು ಯಾರನ್ನು ಕರ್ಕೊಬಂದಿದ್ದೀವಿ ಅಂದರೆ ರಿಷು ಕರ್ಕೊಬಂದಿದ್ದೀವಿ. ನನ್ನ ತಮ್ಮನ ಮನೆಗೆ ಹೋಗಿ ಅವನು ಕೂಡ ಕರ್ಕೊಂಡು ಬಂದ್ವಿ ಅಲ್ವಾ ರಿಷು? ಹಾಂ, ಅವನಿಗೂ ದೇವ್ರ ದರ್ಶನ ಮಾಡಿಸೋಣ, ಸಿದ್ದಪ್ಪಾಜಿ ಕಬಡಿ ಸಿದ್ದಪ್ಪಾಜಿ ದೇವ್ರ ದರ್ಶನ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಈಗ ನೋಡ್ತಾ ಇರ್ಬೋದು ನೀವು ಹೊಳೆಲಿ. ರಿಷು ಇಲ್ಲಿ ಚೆನ್ನಾಗೈತಾ? ಇಲ್ಲಿ ನೋಡಿಲ್ಲಿ ಸಾಕು ಬಿಡ್ರಿ. ಅಯ್ಯೋ ರಿಷು ಚೆನ್ನಾಗೈತಾ? ಹಾಡು ಸಾಕು ಬಾ ಈಗ. ಬೀಳ್ತೀಯ ಬೇಡ, ಸಾಕು. ನದಿ ಹೋಗೋಣ, ನದಿ ಹೋಗೋಣ. ರಶ್ ಏನಿಲ್ಲ ಅಂತ ಅನ್ಕೋತೀನಿ ಗಾಯ್ಸ್, ರಶ್ ಏನಿಲ್ಲ, ಅಷ್ಟು ಜನ ಇಲ್ಲ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬೇಗ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮಾವನು ಅಳಿಯನು ಎಷ್ಟು ನಿಧಾನಕ್ಕೆ ಬತ್ತವ್ರೆ, ಬರೋದು ಬೇಡವೋ ಅಂತ. ಇವ್ನು ನೋಡಿದ ತಕ್ಷಣ ಆಟ ಸಾಮಾನ್ಗೆ ಹೋಯ್ತವನೆ. ನಂಗೆ ಆಟ ಸಾಮಾನು ಬೇಕು ಅಂತ. ಬವ್ವ ಹಿಡ್ಕೊಳ್ಳಿರಿ ಕೈ ಒಂದು. ಏನು ಅಲ್ಲೇನು ಇಲ್ಲ ಬವ್ವ,
ಅಲ್ಲಿ ನೋಡಲ್ಲಿ ಎಲ್ಲಿ ಆಟ ಸಾಮಾನು ಕಾಣ್ತೇವೆ ಅಲ್ಲಿ ಹೋಗಕ್ಕೆ ಹೋಯ್ತಾವನೇ ಇವನು ಆಟ ಸಾಮಾನು ತಗೊಳಕ್ಕೆ. ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಸಿಗ್ತೀವಿ. ಎಲ್ಲರೂ ಕೂಡ ಮುಡಿ ಕೊಡೋರು ಕೊಡ್ತಾವ್ರೆ, ಸ್ನಾನ ಮಾಡೋರು ಮಾಡ್ತಾ ಇದ್ದಾರೆ, ದೇವ್ರ ದರ್ಶನ ಮಾಡೋರು ದೇವ್ರ ದರ್ಶನ ಮಾಡ್ತಾ ಇದ್ದಾರೆ. ನಾನು ಹೇಳ್ದಂಗೆ ಅಷ್ಟು ರಶ್ ಇಲ್ಲ ಗೈಸ್, ಕಮ್ಮಿ ಇದ್ದಾರೆ ಜನ. ನಮಗೂ ಕೂಡ ಒಳ್ಳೆಯದೇ ಆಯಿತು, ಬೇಗ ದರ್ಶನ ಮಾಡ್ಕೊಂಡು ನಾವು ಕೂಡ ಹೋಗ್ಬೋದು. ಹಾಂ ಹಾಂ ಎದ್ಕತ್ತೀನಿ ಮಾಡಲಿ ಬಾವ. ಇನ್ನು ಕಪ್ಪಡಿಗೂ ಬಂತು. ನಾವು ಅಲ್ಲಿ ಕರ್ಪೂರ ತಗೊಂಡಿದ್ವಿ, ಪೂಜೆ ಸಾಮಾನೇನು ತಗೊಂಡಿರಲಿಲ್ಲ. ಈ ಟೈಮಲ್ಲೆಲ್ಲ ಸ್ವಲ್ಪ ಪೂಜೆ ಮಾಡೋಕ್ಕೆ ಜನ ಜಾಸ್ತಿ ಇರ್ತಾರಲ್ವ, ಹಾಗಾಗಿ ಇನ್ನೊಂದು ದಿನ ಬಂದು ಪೂಜೆ ಮಾಡಿಸಿದ್ರಾಯ್ತು, ಹಣ್ಣು ಕಾಯಿ ತಗೊಬಂದು ಅಂತ ಹೇಳಿ ಕರ್ಪೂರ ಇಟ್ಟು ಕರ್ಪೂರನೇ ಎಲ್ಲ ಕೂಡ ಬೆಳಗ್ಗೆ ಎಲ್ಲನೂ ನಾವು ಕೂಡ ಅಲ್ಲೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅಡ್ಬಿದ್ದು ಮತ್ತು ಇವಾಗ ಗದ್ಗೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಇದು ಕೂಡ ಗದ್ಗೆ. ಇಲ್ಲಿ ಗುರುಗಳು ಕೂತ್ಕೋತಾರೆ ಅಂತಂದರೆ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ನಡೆಯುತ್ತೆ, ಆವಾಗ ಅಲ್ಲಿ ಗದ್ಗೆ ಮೇಲೆ ದೇವರು ಕೂತಿರ್ತಾರೆ. ದೀಪ ಎಲ್ಲ ಕೂಡ ಅಲ್ಲೂ ಕೂಡ ಹಚ್ಚಿದ್ರು, ಅಲ್ಲೂ ಕೂಡ ದೀಪ ಹಚ್ಚೋರೆಲ್ಲ ದೀಪ ಹಚ್ತಾ ಇದ್ರು. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಗದ್ದಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ಹೂವಿಂದ ತುಂಬ ಚೆನ್ನಾಗಿತ್ತು. ನಾನು ಮಹದೇಶ್ವರನ ದೇವಸ್ಥಾನದಲ್ಲಿ ಅಲ್ಲಿ ದೇವ್ರನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕಷ್ಟು ಆಗಲಿಲ್ಲ, ಜನ ಕ್ರೌಡ್ ಇರೋದ್ರಿಂದ ಬಂದ್ಬಿಟ್ವಿ. ವೀಡಿಯೋ ಮಾಡೋಕ್ಕೂ ಕೂಡ ಬಿಡಲ್ಲ, ಬಾಕಿ ಟೈಮಲ್ಲೆಲ್ಲ ಮಾಡ್ಕೋಬೋದು. ಇಲ್ಲಿ ರಾಜಪ್ಪಾಜಿ ಇರೋದು ಅಂತ ದೇವರು. ಇನ್ನು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಜೋರಾಗಿ ಜಾತ್ರೆ ನಡೆಯುತ್ತೆ, ಗ್ರ್ಯಾಂಡಾಗಿ ಮಾಡ್ತಾರೆ. ಆ ಟೈಮಲ್ಲಿ ನಮಗೆ ಬರೋಕ್ಕಾಗಲ್ಲ, ಏಕೆಂದರೆ ನಮಗೂ ಕೂಡ ಹಬ್ಬಗಳಿರುತ್ತೆ, ಊರಲ್ಲಿ ಮಾರಿ ಹಬ್ಬ ಎಲ್ಲ ಇರುತ್ತೆ, ಮನೆ ಕ್ಲೀನಿಂಗು ಅದು ಇದು ಕೆಲಸ ಅಂತ ಹೇಳಿ ಅಂದ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ ಇವಾಗಲೇ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಯ್ತಾ ಇರೋದು. ಇನ್ನು ದೇವ್ರ ದರ್ಶನ ಎಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ. ಊಟಕ್ಕೆ ಕೂತ್ಕೊಂಡ್ವಿ, ಆದರೆ ಪಾಯಸ ಎಲ್ಲ ಹಾಕಿದ್ರು. ಆಮೇಲೆ ಅನ್ನ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಊಟ ಖಾಲಿಯಾಗಿದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಪಾಯಸನೇ ಸಿಕ್ತಲ್ಲ ಅಂತ ಹೇಳಿ ನವೀನ್ ಮತ್ತು ನಾನು ಕೂಡ ಒಂದು ಸ್ವಲ್ಪ ಪಾಯಸ ಎಲ್ಲ ತಿಂದ್ಕೊಂಡು ಇವಾಗ ನಮ್ಮ ಕಂದಮ್ಮಂಗೆ ಪಾಯಸನ ತಿನ್ನಿಸ್ತಾ ಇದ್ದೀನಿ. ಸಾಕು, ಮನೆಗೆ ಹೋಗಿ ಊಟ ಮಾಡಿದ್ರಾಯ್ತು, ಅಡುಗೆ ಎಲ್ಲ ಮಾಡಿದ್ದೀನಿ ಅಲ್ವಾ ಅಂತ ಹೇಳಿ ಅಂದ್ಕೊಂಡು ಅಲ್ಲೇ ಸ್ವಲ್ಪ ನಾವು ಪಾಯಸ ಎಲ್ಲ ತಿಂದ್ಕೊಂಡ್ವಿ. ಪ್ರಸಾದ ಎಷ್ಟು ಸಿಕ್ಕಿದ್ರೇನೋ, ಸ್ವಲ್ಪ ಸಿಕ್ಕಿದ್ರೂ ಸಾಕಲ್ವ, ಅಷ್ಟೇ ಸಾಕು. ಪ್ರಸಾದ ಹೆಂಗಿದ್ರು ಇಷ್ಟಾರು ಸಿಕ್ತಲ್ಲ ಅಂತ ಹೇಳಿ ತಿನ್ಕೋತಾ ಇದ್ವಿ. ಅವನು ನೋಡ್ತಾ ಇದ್ದ, ಸಾಕು ಪಾಯಸ ನನಗೆ ಬೇಡ ಅಂತ ಹೇಳಿದ್ರೆ, ಯಾಕೆಂದರೆ ಅವನು ಸ್ವಲ್ಪ ಸ್ವೀಟ್ ಎಲ್ಲ ಅಷ್ಟು ಜಾಸ್ತಿ ತಿನ್ನಲ್ಲ, ಹಾಗಾಗಿ ಸಾಕು ಅತ್ತೆ ನನಗೆ ಬೇಡ ಅಂತ ಹೇಳ್ತಾ ಇದ್ದ. ಅವನು ಇಳಿದ ತಕ್ಷಣ ಅವ್ನಿಗೆ ಏನಂದರೆ ಇವಾಗ ಫಸ್ಟು
ಆಟ ಸಾಮಾನು ತಗೊಬಿಡ್ಬೇಕು. ಅಲ್ಲೆಲ್ಲ ನೋಡಿದ್ನಲ್ಲ, ಬಲೂನು, ಪೀಪಿ ಮತ್ತು ಗೊಂಬೆಗಳು ಎಲ್ಲ ನೋಡಿದ್ನಲ್ಲ, ಅದೆಲ್ಲ ತಗೊಬಿಡ್ಬೇಕು ಫಸ್ಟು. ಅದಕ್ಕೆ ಹೋಗೋಣ ಅತ್ತೆ, ಹೋಗೋಣ, ಆಯ್ತಾ ಅಂತ ಇದ್ದ. ಸರಿ ಕಣಪ್ಪ ಆಯಿತು, ನಿಂಗೆ ಏನು ಬೇಕು ಇವಾಗ ಮಾವಿನ ಕಾಯಿ ತೆಗೆಸ್ಕೊ ಅಂತ ಹೇಳಿದೆ ನಾನು. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಬಳೆ ಇಟ್ಕೊಂಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಬಳೆನ ತೋಡಿಸ್ಕೊಳ್ಳೋಣ, ಅವ್ರ ಕೈಲಿ ಹಾಕಿಸ್ಕೊಳ್ಳೋಣ ಅಂತ. ಆ ಥರ ಹಾಕಿಸ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತ ನಾವಿನ್ನು ಕೂಡ ಹಾಕಿಸ್ಕೋ ಅಂತ ಹೇಳಿದ್ರು. ಸರಿ ಅಂತ ನಾನು ಹಾಕಿಸ್ಕೊತಾ ಇದ್ದೆ. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಯಾವ ಊರು ನೀವು, ಎಲ್ಲಿಂದ ಬಂದಿರೋದು ಅಂತ. ನಾವು ಹಿಂಗೆ ಮೈಸೂರಿಂದ ಬಂದಿರೋದು ಅಂತ ಹೇಳಿದ್ರು. ನಾವು ಇಲ್ಲೇ ಚೆನ್ನಗಾಲಲ್ಲಿ ಇರೋದು ಅಂತ ಹೇಳಿ ತುಂಬ ಚೆನ್ನಾಗಿ ಅಜ್ಜಿ ಮಾತಾಡಿಕೊಂಡು ಬಳೆನ ಹಾಕ್ತಾಯಿದ್ರು. ನಿನ್ನ ಕೈ ತುಂಬ ಸಾಫ್ಟಾಗೈತೆ, ಸ್ಮೂತಾಗೈತೆ, ಈಸಿಯಾಗಿ ಆರಾಮಾಗಿ ಬಳೆ ತೋಡ್ಬೋದು. ಒಬ್ಬೊಬ್ರದ್ದು ಹೊರಟಿರುತ್ತೆ, ಬಳೆ ತೋಡ್ಸೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಿನ್ನ ಕೈ ಸಾಫ್ಟಾಗೈತೆ, ಸ್ಮೂತಾಗೈತೆ, ತೋಡ್ಬೋದು ಅಂತ ಹೇಳಿ ತೋಡ್ತಾಯಿದ್ರು. ನನಗೆ ಈ ಥರ ಬಳೆ ಎಲ್ಲ ಹಾಕಿಸ್ಕೊಳ್ಳೋದಂದರೆ ತುಂಬ ಇಷ್ಟ ಆಗುತ್ತೆ. ತುಂಬ ಖುಷಿ ಆಗ್ತಾಯಿತ್ತು. ನಾನು ತುಂಬ ದಿನಗಳಾಗಿತ್ತು ನಾನು ಎಲ್ಲ ಹಾಕಿಸ್ಕೊಂಡಿದ್ದು ಅಂದರೆ ನನಗೆ ನೆನಪಿಲ್ಲ ಎಲ್ಲ ಹಾಕಿಸ್ಕೊಂಡಿದ್ದೀನಿ ಅಂತ. ಈ ಥರ ಏನಾದರೂ ದೇವಸ್ಥಾನಗಳಿಗೆ ಬಂದಾಗ, ಜಾತ್ರೆಗೆ ಬಂದಾಗ ಹಾಕಿಸ್ಕೊಳ್ಳೋದು ಅಂದರೆ ತುಂಬಾ ಖುಷಿಯಾಗುತ್ತೆ. ನನಗೆ ಚಿಕ್ಕದ್ರಲ್ಲಿ ನಮಗೆ ಈ ಗೌರಿ ಹಬ್ಬ ಬಂದ್ಬಿಟ್ರಂತೂ ಬಳೆ ತೋಡಿಸ್ಕೊಳ್ಳೋದೇ ಹೆಣ್ಮಕ್ಳಿಗೆ ಸಂಭ್ರಮ. ಆಗ ಚಿಕ್ಕದ್ರಲ್ಲಿ ಆ ಥರ ಬಳೆ ಎಲ್ಲನೂ ಕೂಡ ತೋಡಿಸ್ಕೊತಾ ಇದ್ವಿ. ಬಳೆ ಅಮ್ಮ ಬಂದಾಗ ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿ ಕಾಯ್ಕೊಂಡು ಅವ್ರನ್ನ ಬನ್ನಿ ಅಮ್ಮ ನಮಗೂ ಬಳೆ ತೊಡಿ ಅಂತ ತೋಡಿಸ್ಕೊತಾ ಇದ್ವಿ. ತುಂಬ ಖುಷಿ ಆಗ್ತಾಯಿತ್ತು. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಬಂದ್ರಂತೂ ಆವಾಗ ವೈಟು ಮತ್ತು ಕೆಂಪು ಮತ್ತು ಗ್ರೀನ್ ಕಲರ್ ಬಳೆ 3 ಬಳೆನೂ ಕೂಡ ಹಾಕತ್ತಾ ಇದ್ವಿ. ಗೌರಿ ಹಬ್ಬ ಮತ್ತು ಸ್ವಾತಂತ್ರ್ಯ ದಿನಾಚರಣೆ 2 ಬಂದರೂ ಕೂಡ ಬಳೆನ ಹಾಕ್ತಾ ಇದ್ವಿ. ತುಂಬ ಖುಷಿ ಆಗ್ತಾಯಿತ್ತು. ಅದೆಲ್ಲ ನೆನಪಾಗ್ತಾಯಿತ್ತು. ಅದನ್ನೆಲ್ಲ ಮಾತಾಡಿಕೊಂಡು ಬಳೆ ಹಾಕಿಸ್ಕೊತಾ ಇದ್ದೆ. ನಮ್ಮ ಮನೆಯವರು ಕೂಡ ಹೌದು, ಅವಾಗೆಲ್ಲ ಒಂಥರ ಸಂಭ್ರಮ, ಸಡಗರ ಬಳೆದು. ಇವಾಗೆಲ್ಲ ಬಳೆ ಅಂತ ಹೇಳಿದ್ರೆ ಈಗ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಕ್ಬಿಡುತ್ತಲ್ವ, ತಗೊಬಿಡ್ತಾರೆ. ಇವಾಗ ಯಾರು ಈ ಥರ ತೋಡಿಸ್ಕೊಳ್ಳಲ್ಲ, ಎಲ್ಲೋ ರೇರು ತೋಡಿಸ್ಕೊಳ್ಳೋದು ಅಂತ ಹೇಳ್ತಾಯಿದ್ರು. ಹೌದು ರೀ, ಈ ಥರ ಎಲ್ಲ ಯಾರು ಕೂಡ ತೋಡಿಸ್ಕೊಳ್ಳಲ್ಲ. ಖುಷಿ ಆಗುತ್ತೆ. ಆದರೆ ಬಳೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ನಾವು ಯಾವ್ಯಾವ ಥರ ಡಿಸೈನ್ ತಗೋತೀವಿ, ಒಂದೊಂದು ಡಿಸೈನ್ಗೂ ಒಂದೊಂದು ಥರ ರೈಟ್ ಇರುತ್ತೆ. ಅವರು ಹೇಳ್ತಾಯಿದ್ರು, ನಾವು ತಂದು ಮಾರೋದಲ್ವವ, ನಮಗೂ ಕೂಡ ಗೀಟ್ಬೇಕಲ್ವ ಅಂತ. ಇದನ್ನು ಡಜನ್ 100 ರೂಪಾಯಿ ಹೇಳಿದ್ರು. ಇಷ್ಟೊಂದು ಹೇಳ್ತೀರಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆಯಿತು ಬಿಡವ, ಕಮ್ಮಿ ಮಾಡ್ಕೋತೀನಿ ಅಂತ ಹೇಳಿದ್ರು. ಕಮ್ಮಿ ಅಂತ ಹೇಳಿದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಬಿಡ್ತಾರೆ ಅಷ್ಟೇ. ಪಾಪ ಅವರು ಕೂತು ಅವ್ರಿಗೂ ಜೀವನಕ್ಕೂ ಕೂಡ ಈ ಥರ ವ್ಯಾಪಾರ ಮಾಡೋದಲ್ವ. ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು ಬಳೆ ತೋಡಿಸ್ಕೊಳ್ಳೋದ್ರಿಂದ. ಅವನು ನನ್ನ ಕಂದಮ್ಮ ಏನಂತಂದರೆ ರಿಶು, ಅತ್ತೆ ಆಯ್ತಾ ಹೋಗೋಣ ಅಂತ. ಅವ್ನಿಗೆ ಏನಂತ ಹೇಳಿದ್ರೆ ಇವಾಗ ಆಟ ಸಾಮಾನು ತಗೊಬಿಡ್ಬೇಕು. ಅವನಿಗೆ ಕಣ್ಣಿಗೆ ಅಲ್ಲಿ ಕಾಣಿಸ್ತಾ ಇದೆ. ದೇವಸ್ಥಾನಕ್ಕೆ ಬಂತಿದ್ದಂಗ್ಲೇ ಅಂದ, ಆಟ ಸಾಮಾನು ಅತ್ತೆ, ಆಟ ಸಾಮಾನು ಅಂತ. ನಾನು ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿದ್ರೆ ಇಲ್ಲ ಬೇಡ, ಫಸ್ಟು ಆಟ ಸಾಮಾನು ತಗೊಳ್ಳೋಣ ಅಂತ ಅಂತಿದ್ದ. ಇಲ್ಲ ಕಣಪ್ಪ, ಆಟ ಸಾಮಾನು ತೊಗೊಂಡ್ರೆ ಅದನ್ನೆಲ್ಲ ಇಟ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹಿಂಸೆ ಆಗುತ್ತೆ, ಬೇಡ, ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಬೇಕಾದರೆ ಆಟ ಸಾಮಾನು ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಹೇಳ್ತಾ ಇದ್ದೆ ಅವನಿಗೆ. ಸರಿ ಆಯಿತು ಅಂತ ಅದು ಕೂಡ ಮಾತಾಡ್ತಾಯಿತ್ತು. ನನ್ನ ಬಳೆ ಎಲ್ಲ ಇವಾಗ ತೋರಿಸ್ಕೊಂಡಾಯಿತು. ತುಂಬಾ ಖುಷಿ ಆಯಿತು. ನವೀನ್ ಕೂಡ ತುಂಬಾ ಖುಷಿಪಟ್ಟರು. ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸರಿ, ಇವಾಗ ಅವನಿಗೆ ಫಸ್ಟು ಆಟ ಸಾಮಾನು ತಗೊಟ್ಬಿಡೋಣ, ಇಲ್ಲಾಂದರೆ ಅವನು ಬಿಡಲ್ಲ, ನಿನ್ನ ಮಾವ ಅತ್ತೆ ಅಂತಿರ್ತಾನೆ. ಇವಾಗ ಸರಿ ಆಯಿತು ಬಾ, ಆಟ ಸಾಮಾನು ತಗೊಟ್ಬಿಡೋಣ ಅಂತ, ಆಟ ಸಾಮಾನು ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ಹೋದ್ವಿ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅವನು ನೋಡ್ತಾ ಇದ್ದಾನೆ ಎಲ್ಲಿ ಯಾವ ಕಡೆ ತಗೊಳ್ಳೋದು ಆಟ ಸಾಮಾನು, ಯಾವ ಥರ ತಗೊಳ್ಳೋದು ಆಟ ಸಾಮಾನು ಅಂತ ನೋಡ್ತಾನೇ ಇದ್ದ. ಸರಿ ಆಯಿತು, ಹೆಂಗಾದರೂ ತಗೋ, ಯಾವ ಥರನಾದರೂ ತಗೋ ಅಂತ. ಅತ್ತೆ ಬಾಲ್ ತಗೊಳ್ಳೋಣ ಅಂತ ಇದ್ದ. ಸರಿ ಆಯಿತು, ಏನೋ ತಗೋ ಅಂತ ಹೇಳಿದೆ. ಅವರು ಕೊಟ್ಬಿಡು, ಎಲ್ಲಿಟ್ಟೆ, ಆಯ್ತು ಅಲ್ಲೇ ಎಲ್ಲವಾ ನೋಡಲ್ಲಿ. ಬಾ ಇವಾಗ ರಿಶು, ಬೀಳ್ತೀಯ ಬಾ, ಇವಾಗ ಮನೇಲಿ ಆಡೋದು. ಕಿತ್ತಾಕ್ಬಿಟ್ಟ ಅದನ್ನ. ಕಡಲೆಪುರಿ ತಗೊಳ್ಳೋಣ? ಹಾಂ, ಬೈಕ್ ಹೋಗೋಣ ರಿಸು, ಮನೇಲಿ ಆಡೋದು ಕಣವ. ಫೈನಲಿ ಎಲ್ಲ ಮುಗೀತು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ.
ಜನ ಅಷ್ಟು ರಶ್ ಇರಲಿಲ್ಲ. ಎಲ್ಲ ದರ್ಶನ ಕೂಡ ಎಲ್ಲ ಚೆನ್ನಾಗಾಯಿತು, ಪೂಜೆನೂ ಕೂಡ ಚೆನ್ನಾಗಾಯಿತು. ಈ ಫೈನಲಿ ಹೊರಡೋದೆ, ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ನಡಿ ನಡಿ ನಡಿ, ಮಾವ ಬರುತ್ತೆ ಬಾ, ಮಾವ ಅಲ್ಲಿ ಬರ್ತದೆ ಬಾ. ಇಲ್ಲ ಆಟ ಆಡೋದಲ್ಲ, ಮನೆಗೆ ಹೋಗಿ ಆಟ ಆಡೋಣ, ತಗೋ ನೋಡಲ್ಲಿ ಹಿಡ್ಕೊಂಗ್ ದಾರದಲ್ಲಿ. ಅವನಿಗಂತೂ ಸಖತ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಲೂನ್ ತಗೊಟ್ಟ ತಕ್ಷಣವೇ ಎಷ್ಟು ಖುಷಿಪಟ್ಟ ಅಂದರೆ, ಅವ್ರ ಮಾವ 20 ರೂಪಾಯಿ ಕೊಟ್ಟಿರೋದನ್ನ ಇಟ್ಕೊಂಡು ಅಲ್ಲಿ ಬಿದ್ದಿತ್ತಲ್ಲ ಎತ್ಕೊಂಡ್ರ. ಸರಿ ಆಯಿತು, ನಡೀರಿ. ಕಡಲೆಪುರಿ ತಗೊಳ್ಳೋದಾ? ನಡೀರಿ. ಸರಿ ಆಯಿತು ಅಂತ ಅವ್ನಿಗೆ ಒಂದು ಬಲೂನ್ ತೊಗೊಟ್ಬಿಟ್ಟು ಇವಾಗ ಖಾರ ಕಡಲೆಪುರಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಖಾರ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗಾಗಿ ಒಂದು 1/4 kg ಖಾರ, ಒಂದು 3 ಸೇರು ಪುರಿ ತಗೊಂಡು ಇವಾಗ ಹೊರಡೋದೆ ಗೈಸ್ ಮನೆಗೆ. ತುಂಬ ನಾವು ಬರುವಾಗ ತುಂಬ ಚಳಿ ಇತ್ತು, ಇವಾಗ ಅಷ್ಟೇನು ಚಳಿ ಅನ್ನಿಸ್ತಿರ್ಲಿಲ್ಲ. ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ರು ನವೀನ್. ಆದರೆ ನಂಗೆ ಹೋಟ್ಲಲ್ಲೆಲ್ಲ ಊಟ ಮಾಡೋಕ್ಕೆ ಇಷ್ಟ ಇಲ್ಲ, ಬೇಡ ಮನೆಗೆ ಹೋಗೋಣ, ಹೇಗಿದ್ರು ಮನೇಲಿ ಊಟ ಇದೆಯಲ್ವ ಅಂತ ಹೇಳಿ ಮನೆಗೆ ಇವಾಗ ನಾವು ಹೊರಟಿ ಬಂದ್ವಿ. ಓಕೆ ಗಾಯ್ಸ್, ದೇವಸ್ಥಾನದಿಂದ ಬಂದಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಏಕೆಂದರೆ ಕೆಲಸ ಹಂಗೆ ಇತ್ತು. ಕೆಲಸ ಎಲ್ಲ ಮುಗಿಸಿ ಅಡುಗೆನೂ ಕೂಡ ಮಾಡಿ ಇಲ್ಲಿ ನಮ್ಮ ಪಕ್ಕದ ಬೀದಿಲಿ ಮಹದೇಶ್ವರಂದು ದೇವ್ರು ತಂದು ಪೂಜೆ ಎಲ್ಲ ಇಟ್ಕೊಂಡಿದ್ರು. ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ತಾನೇ ಬಂದೆ. ನನಗಂತೂ ಬೆಳಗ್ಗೆಯಿಂದ ನಿನ್ನೆಯಿಂದನೂ ಕೂಡ ಸಾಕಾಗೋಗಿದೆ ಕೆಲಸ ಅಂತ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಲವ್ ಯು ಆಲ್.